ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ತೇಜು ವ್ಲಾಗ್ಸ್ಗೆ ಸ್ವಾಗತ. ಏನಪ್ಪ ಅಂದರೆ ಇಲ್ಲೇ ಪಾರ್ಕಿಗೆ ಬಂದಿದ್ವಿ. ನಮ್ಮ ಮನೆ ಹತ್ರನೇ ಒಂದು 10 ಹೆಜ್ಜೆ ಇಟ್ಟರೆ ಪಾರ್ಕ್ ಸಿಗುತ್ತೆ. ಸುಮ್ಮನೆ ಯಶು ಯಾಕೋ ಬೇಜಾರಲ್ಲಿದ್ದ, ಅದಕ್ಕೆ ಕರ್ಕೊಂಡು ಬಂದ. ಅಲ್ಲೋಗಿ ಸುಮ್ಮನೆ ಕೂತ್ಕೊಂಡಿದ್ದಾನೆ. ನೋಡಿ ಗೈಸ್, ಏನಾಯಿತು ಅಂತ ಬನ್ನಿ ಕೇಳೋಣ. ಯಶು, ಯಾಕೇನಾಯಿತು? ಫುಲ್ ಬೇಜಾರಲ್ಲಿದೆಯಾ? ಸುಮ್ಮನೆ ಬೇಜಾರಾಗಿತ್ತು, ಅದಕ್ಕೆ ಸುಮ್ಮನೆ ಕುತ್ಕೊಂಡಿದ್ದೆ. ಯಾಕೆ, ಏನಾಯಿತು? ಯೂಟ್ಯೂಬಲ್ಲಿ ವ್ಯೂಸೇ ಬರ್ತಾ ಇಲ್ಲ. ನಾವೆಷ್ಟೇ ವಿಡಿಯೋ ಮಾಡಿದ್ರು ಸಪೋರ್ಟೇ ಮಾಡ್ತಾ ಇಲ್ಲ. ಅದಕ್ಕೆ ಆ್ಯಕ್ಚುಲಿ ಹೌದು ಗಾಯ್ಸ್, ನನಗೂ ತುಂಬ ಬೇಜಾರಾಗಿದೆ. ಬಟ್ ಯಾವತ್ತೋ ಒಂದಿನ ಬರುತ್ತೆ ಅಂತ ಸುಮ್ಮನೆ ನಾನು ಕಾಯ್ಕೊಂಡಿದ್ದೀನಿ. ಬಟ್ ಎಷ್ಟು ಸೀರಿಯಸ್ ಆಗಿ ಬೇಜಾರಾಗಿದ್ದೇನೆ. ವಿಡಿಯೋ ಏನಾಗಲ್ಲ ಅಲ್ಲ, ಇದನ್ನ ಕಂಟಿನ್ಯೂ ಮಾಡೋದಾ ಕ್ವಿಟ್ ಮಾಡೋದಾ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಹಂಗೆಲ್ಲ ಮಾತಾಡಬೇಡ, ಕಂಟಿನ್ಯೂ ಮಾಡಬೇಕು. ಒಂದು ಸ್ವಲ್ಪ ದಿನ ನೋಡೋಣ, ಮಾಡೋಣ. ಅದೇನಾಗುತ್ತೋ ಆಗಲಿ, ವ್ಯೂಸ್ ಬರುತ್ತೆ. ಸ್ವಲ್ಪ ದಿನ ಅಷ್ಟೇ ಮಾಡೋದಾಗ ಹಂಗೆಲ್ಲ ನಿಲ್ಲಿಸೋಣ ಅಂತ ಎಲ್ಲ ಮಾತಾಡ್ಬೇಡ. ಸ್ಟಾರ್ಟ್ ಮಾಡಿದ್ಮೇಲೆ ಅರ್ಧಕ್ಕೆ ನಿಲ್ಲಿಸಬಾರ್ದು ಏನೇ ಇದ್ರು, ಓಕೆನಾ? ನಾನು ಹಿಂಗಿದ್ದೀನಲ್ಲ, ನಿಂಗೆ ಮೋಟಿವೇಶನ್ ಕೊಡ್ತಿರ್ತೀನಿ. ಗೈಸ್, ನೀವು ಸಪೋರ್ಟ್ ಮಾಡಿದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ. ಇಲ್ಲ ಅಂದ್ರೆ ನಾವು ಸ್ವಲ್ಪ ದಿನ ನೋಡ್ತೀವಿ ಗೈಸ್. ಸೀರಿಯಸ್ಲಿ ನಾವು ಅಂದರೆ ಸ್ವಲ್ಪ ದಿನ, ಇಷ್ಟು ದಿನ ಅಂತ ಮಾಡ್ತೀವಿ. ಬಟ್ ಅದು ನಮ್ಗೆ ರೀಚ್ ಆಗಿಲ್ಲ ಅಂದರೆ ನಾವು ವೀಡಿಯೋಸ್ ನಿಲ್ಲಿಸ್ಬಿಡ್ತೀವಿ. ಯಾಕಂದರೆ ನಮಗೂ ಟೈಮ್ ಕೊಟ್ಟು ವೀಡಿಯೋ ಮಾಡ್ತಿದ್ದೀವಿ ಅಂದರೆ ವ್ಯೂಸೇ ಬಂದಿಲ್ಲ ಅಂದರೆ ಯೂಸ್ ಇಲ್ಲ ವೀಡಿಯೋ ಮಾಡಿದ್ರು. ಗೈಸ್, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀವಿ. ಕಂಟಿನ್ಯೂ ಮಾಡೋದಾ ಇಲ್ಲ ಸ್ಟಾಪ್ ಮಾಡೋದಾ ಅಂತ. ಸ್ಟಾಪ್ ಮಾಡೋದೆಲ್ಲ ಮಾತಾಡ್ಬೇಡ, ಕಂಟಿನ್ಯೂ ಮಾಡ್ತೀವಿ ಗಾಯ್ಸ್, ಕಂಟಿನ್ಯೂ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ ಗಾಯ್ಸ್. ಸೀರಿಯಸ್ಲಿ ಯಶು ತುಂಬ ಬೇಜಾರಾಗಿದ್ದಾರೆ. ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋ ಆದಷ್ಟು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವಿಡಿಯೋ ನೋಡ್ತೀರಾ ಅಂತೆ, ಸ್ವಲ್ಪ ಆದರೂ ವ್ಯೂಸ್ ಬರುತ್ತೆ, ಬಟ್ ಸಬ್ಸ್ಕ್ರೈಬ್ ಆಗಲ್ಲ. ಪ್ಲೀಸ್ ಗೈಸ್, ಸಪೋರ್ಟ್ ಮಾಡಿ ಅಂತ ನಾನು ಬೇಡ್ಕೊತಿದ್ದೀನಿ. ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಕೂಡ ನನಗೆ ಭಯ ಆಗುತ್ತೆ. ಯಾಕಂದರೆ ನಾನು ಈ ಥರ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಫಸ್ಟ್ ಟೈಮು. ನಾನು ಯಾವುದೇ ರೀತಿಲೂ ಯಾವುದೇ ಕಾರಣಕ್ಕೂ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ. ಯಶು ಅವ್ರು ಎದ್ದೋಗ್ತಿದ್ದಾರೆ. ಯಶು, ಬೇಜಾರಾಗಬೇಡ, ಏನೂ ಆಗಲ್ಲ. ನಾವು ಸ್ಟಾರ್ಟ್ ಮಾಡಿ 1 ವೀಕ್ ಆಗಿದೆ ಅಷ್ಟೇ. ನೋಡೋಣ ಏನಾಗುತ್ತೋ, ಸುಮ್ಮನೆ ಇರು, ಬೇಜಾರಾಗಬೇಡ. ಬಟ್ ಇವ್ರು ಬೇಜಾರಾಗ್ತಿರೋದು ಯಾಕಂದರೆ ಅವ್ರಿವ್ರು ಏನೇನೋ ಹೇಳ್ತಾರೆ ಅಂತಲೇ ಬೇಜಾರು ಅರ್ಧ ಆಗಿದ್ದಾರೆ. ಬಟ್ ನೋಡೋಣ, ಏನಾಗಲ್ಲ. ಇವ್ರಿಗೂ ಆಸೆ, ಯೂಟ್ಯೂಬರ್ ಆಗಬೇಕು ಅಂತ ತುಂಬ ಆಸೆ. ಅದರಲ್ಲಿ ಮದುವೆ ಆದಮೇಲೆ ವೀಡಿಯೋಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಈಗ ಮದುವೆ ಆದಮೇಲೆ ವೀಡಿಯೋಸ್ ಮಾಡ್ತಿದ್ದಾರೆ ಅದೇ ರೀತಿ. ಬಟ್ ವ್ಯೂಸ್ ಕಮ್ಮಿ ಬರ್ತಿದೆ ಅಂತ ತುಂಬ ಬೇಜಾರಲ್ಲಿದ್ದಾರೆ. ಆಯಿತು ಬಿಡು, ಇದೆಲ್ಲ ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡೇ ಮಾಡ್ತಾರೆ, ಖಂಡಿತ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲೇ ನಾವು ವೀಡಿಯೋಸ್ ಮಾಡೋಣ.